ಹಾಯ್ ನಮಸ್ಕಾರ, ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಈ ದಿನ ಹಸಿ ತರಕಾರಿ ಮತ್ತು ಹಸಿ ಕಾಳನ್ನು ಉಪಯೋಗಿಸಿ ಬ್ರೆಡ್ ಸ್ಯಾಂಡ್ವಿಚ್ ಮತ್ತು ಹೆಸರು ಕಾಳಿನ ಸಲಾಡ್ ಮಾಡುವ ವಿಧಾನವನ್ನು ತಿಳಿಸಿಕೊಡುತ್ತಿದ್ದೇನೆ. ಹೆಸರು ಕಾಳು ತುಂಬಾ ಆರೋಗ್ಯಕರವಾದಂತಹ ರೆಸಿಪಿ. ಇದು ವೆಯ್ಟ್ ಲಾಸ್ಗೂ ತುಂಬಾ ಉಪಯುಕ್ತವಾದಂತಹ ಸಲಾಡ್ ರೆಸಿಪಿ. ನಂತರ ಬ್ರೆಡ್ ಸ್ಯಾಂಡ್ವಿಚ್, ಇದು ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ. ಮೊದಲಿಗೆ ಮೊಳಕೆ ಕಟ್ಟಿದ ಹೆಸರು ಕಾಳಿನ ಸಲಾಡ್ ಮಾಡುವ ವಿಧಾನವನ್ನು ನೋಡೋಣ. ನಾನು ಸ್ವಲ್ಪ ಹೆಸರು ಕಾಳನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಬೇಕಾದಷ್ಟು ಸ್ವಲ್ಪ ಸೌತೆಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸಿಕೊಳ್ಳುತ್ತಿದ್ದೇನೆ. ನಂತರ ಸ್ವಲ್ಪ ಕ್ಯಾರೆಟನ್ನು ತುರಿದು ಸೇರಿಸುತ್ತಿದ್ದೇನೆ. ನಂತರ ಸ್ವಲ್ಪ ಹಸಿ ಕೊಬ್ಬರಿಯನ್ನು ತುರಿದುಕೊಂಡು ಸೇರಿಸಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸಣ್ಣ ಗಾತ್ರದ ನಿಂಬೆಹಣ್ಣಿನ ಅರ್ಧ ಹೋಳು ರಸವನ್ನು ಹಿಂಡುತ್ತಿದ್ದೇನೆ. ನಿಮ್ಮ ರುಚಿಗೆ ಅನುಗುಣವಾಗಿ ಎಲ್ಲವನ್ನು ಸೇರಿಸಿಕೊಳ್ಳಿ. ತರಕಾರಿ ಇನ್ನೂ ಸ್ವಲ್ಪ ಬೇಕಾದರೆ ಸೇರಿಸಿಕೊಳ್ಳಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬಾ ರುಚಿಕರವಾದ ಹೆಸರುಕಾಳು ಸಲಾಡ್, ತುಂಬಾ ಆರೋಗ್ಯಕರವಾದದ್ದು. ಇದನ್ನು ಮೊಳಕೆ ತೆಗೆದು ಮಾಡಿರೋದ್ರಿಂದ ತುಂಬಾ ಹೆಲ್ತ್ಗೆ ಉಪಯುಕ್ತವಾದಂತಹ ಆಹಾರ. ನೀವು ಒಂದು ಹೊತ್ತಿನ ಊಟವನ್ನು ಸ್ಕಿಪ್ ಮಾಡಿ ಈ ಆಹಾರವನ್ನು ತೆಗೆದುಕೊಳ್ಳಬಹುದು. ತುಂಬಾ ರುಚಿಕರವಾಗಿರುತ್ತದೆ. ಈಗ ಬ್ರೆಡ್ ಸ್ಯಾಂಡ್ವಿಚ್ ಮಾಡುವ ವಿಧಾನವನ್ನು ನೋಡೋಣ. ಸ್ಯಾಂಡ್ವಿಚ್ ಮಾಡಲು ನಾನು ಗೋಧಿ ಬ್ರೆಡ್ಡನ್ನು ಉಪಯೋಗಿಸುತ್ತಿದ್ದೇನೆ. ನಿಮಗೆ ಯಾವ ಬ್ರೆಡ್ ಬೇಕೋ ಆ ಬ್ರೆಡ್ಡಲ್ಲಿ ಸ್ಯಾಂಡ್ವಿಚನ್ನು ಮಾಡಿಕೊಳ್ಳಬಹುದು. ಬ್ರೆಡ್ಡಿನ ಮೇಲೆ ಸ್ವೀಟ್ ಚಟ್ನಿಯನ್ನು ಈ ರೀತಿ ಹಾಕಿಕೊಳ್ಳಬೇಕು. ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಮಾಡುವ ವಿಧಾನವನ್ನು ಮೊದಲಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ತುಂಬಾ ಈಸಿಯಾಗಿ ಮಾಡಿಕೊಳ್ಳಬಹುದು. ನಿಮ್ಮ ಹತ್ರ ಖಾರ ಚಟ್ನಿ ಇದ್ದರೆ ಖಾರ ಚಟ್ನಿ ಸೇರಿಸಿಕೊಳ್ಳಬಹುದು. ಇಲ್ಲವಾದರೆ ಈ ರೀತಿ ಒಣ ಖಾರದ ಪುಡಿಯನ್ನು ಉದುರಿಸಿಕೊಳ್ಳಬಹುದು. ನಂತರ ಸ್ವಲ್ಪ ಉಪ್ಪನ್ನು ಉದುರಿಸಿಕೊಳ್ಳಬೇಕು. ಅದರ ಮೇಲೆ ನಿಮಗೆ ಯಾವ ಆಕಾರದಲ್ಲಿ ಈರುಳ್ಳಿ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡಿ ಇಟ್ಟುಕೊಳ್ಳಿ. ನಂತರ ಸ್ವಲ್ಪ ರೌಂಡಾಗಿ ಕಟ್ ಮಾಡಿರುವ ಟೊಮೆಟೊವನ್ನು ಇಟ್ಟು ಅದರ ಮೇಲೆ ಸ್ವೀಟ್ ಚಟ್ನಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ಉಪ್ಪು ಸ್ಪ್ರೆಡ್ ಮಾಡಿ. ನಂತರ ಕ್ಯಾರೆಟನ್ನು ಈ ರೀತಿ ಉದ್ದವಾಗಿ ಕಟ್ ಮಾಡಿ, ತೆಳ್ಳಗೆ ಕಟ್ ಮಾಡಿ ಇಡಬೇಕು. ಅದರ ಮೇಲೆ ಸ್ವಲ್ಪ ಸೌತೆಕಾಯಿಯನ್ನು ಈ ರೀತಿ ಉದ್ದನೆ ಕಟ್ ಮಾಡಿ, ತೆಳ್ಳಗೆ ಕಟ್ ಮಾಡಿ ಇಡಿ. ಈಗ ಅದರ ಮೇಲೆ ಸ್ವಲ್ಪ ಸ್ವೀಟ್ ಚಟ್ನಿ, ಒಣ ಖಾರದ ಪುಡಿ, ಸ್ವಲ್ಪ ಉಪ್ಪು ಉದುರಿಸಿಕೊಳ್ಳಬೇಕು. ಅದರ ಮೇಲೆ ಒಂದು ಬ್ರೆಡ್ ಸ್ಲೈಸನ್ನು ಇಟ್ಟು ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡಿಕೊಂಡು ತುಂಬಾ ರುಚಿಕರವಾದಂತಹ, ಈಸಿಯಾಗಿ ಮಾಡಿಕೊಳ್ಳಬಹುದಾದಂತಹ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಬ್ರೆಡ್ ಸ್ಯಾಂಡ್ವಿಚ್ ತಯಾರಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.